ಯಶಸ್ವಿಯಾಗಲಿ. ಬಲವಂತ ಭೂಸ್ವಾಧೀನವನ್ನು ಹೊಂದಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಮಾಡ್ತಾ ಇರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟ ಯಶಸ್ವಿಯಾಗಲಿ. ಏತಕ್ಕಾಗಿ ಹೋರಾಟ, ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ರೇಷನ್ ಕಾರ್ಡು ನೀಡಲೇಬೇಕು. ಗ್ಯಾಸ್ ಕೊಡುವುದರಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಮೆರಿಕ ನೀತಿಗೆ ಧಿಕ್ಕಾರ. ನಾಯಕತ್ವದಲ್ಲಿ ಏನಿವತ್ತು ಚಿಕ್ಕಬಳ್ಳಾಪುರ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಅರೆಸ್ಟ್ ಮಾಡಿ, ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ಕಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಅನುಭವಿಸ್ತಕ್ಕಂಥ ರೈತರುಗಳು ಕೂಲಿಕಾರ. ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕತ್ವದಲ್ಲಿ ಏನು ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಇವತ್ತು ಭಾರತ ದೇಶದಲ್ಲಿ ದುಡಿತಕ್ಕಂಥ ಜನ, ಕಾರ್ಮಿಕರು, ರೈತರು, ಕೂಲಿಕಾರರು ಇವತ್ತು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನನಿತ್ಯ ಉಪಯೋಗಿಸ್ತಕ್ಕಂಥ ಗ್ಯಾಸ್ ಬೆಲೆ ವಿಪರೀತ ಬೆಲೆ ಜಾಸ್ತಿ ಆಗಿದೆ. ಗ್ಯಾಸ್ ಸಿಲಿಂಡರ್ಗಳು ಇವತ್ತು ಸಿಗದೇ ಇರ್ತಕ್ಕಂಥ ಸೃಷ್ಟಿಯಾಗಿದೆ. ಎಲ್ಲೂ ಕೂಡ ಇವತ್ತು ಗ್ಯಾಸನ್ನು ಕೊಡದೇ ಇರ್ತಕ್ಕಂಥದ್ದು ಒಂದು ಕಡೆ ಆಗಿದೆ. ಅದೇ ರೀತಿ ಇವತ್ತು ಹೋಟೆಲ್ಗಳು ಇವತ್ತು ಸಂಪೂರ್ಣವಾಗಿ ಮುಚ್ಚುತ್ತಾ ಇದ್ದಾರೆ. ಹೋಟೆಲ್ಗಳು ಮುಚ್ಚುವುದರಿಂದ ರೈತರು ಬೆಳೀತಕ್ಕಂಥ ತರಕಾರಿಯನ್ನು ಇವತ್ತು ಕೊಂಡ್ಕೊಳ್ತಕ್ಕಂಥದ್ದು ಆಗಲ್ಲ. ಅಲ್ಲಿ ದುಡಿಮೆ ಮಾಡ್ತಕ್ಕಂಥ ರೈತರ ಮಕ್ಕಳು ಕೂಲಿಕಾರರು ಏನಿದ್ದಾರೆ ಅವರು ಇವತ್ತು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿತ್ತು, ಅಲ್ಲಿ ಯುದ್ಧ ನಡೆಯುತ್ತಂತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಯುದ್ಧ ನಡೆದರೂ ನಮ್ಮ ದೇಶಕ್ಕೆ ನಮಗೇನು ಸಂಬಂಧ ಇಲ್ಲ, ನಮಗೇನು ಸಮಸ್ಯೆ ಆಗೋದಿಲ್ಲ, ಗ್ಯಾಸ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಆಯಿಲ್ ಸಿಗುತ್ತೆ ಅಂತ ಹೇಳಿದರು. ಈಗೇನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ? ಗ್ಯಾಸ್ ಸರಿಯಾದಂಥ ರೀತಿಯಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಎಲ್ಲವನ್ನ ಇವತ್ತು ನಮಗೆ ಸಿಗದೇ ಇರತಕ್ಕಂಥದ್ದು ವಾತಾವರಣ ಸೃಷ್ಟಿ ಆಗ್ತದೆ. ಆದರೆ ಇಡೀ ರಾಜ್ಯದ ದೇಶದಲ್ಲಿ ಸಂಪತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ದುಡಿಯುವ ವರ್ಗಕ್ಕೆ ಇವತ್ತು ಪೆಟ್ಟು ಬೀಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು ಅಮೇರಿಕ ಬೇರೆ ಬೇರೆ ದೇಶಗಳ ಮೇಲೆ ದಾಳಿಯನ್ನು ಏನು ಮಾಡ್ತಾ ಇದೆ, ಸಂಪೂರ್ಣವಾಗಿ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾನೂನುಗಳನ್ನು ಅವರು ರೂಪಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಬಂಡವಾಳವನ್ನು ಕಸಿದುಕೊಂಡು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕಾಗಿ ಇವತ್ತು ಟ್ರಂಪ್ ಮಾಡ್ತಕ್ಕಂಥ ದಾಳಿಯನ್ನು ನಾವು ಸಂಪೂರ್ಣವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಬಲವಂತದ ಭೂ ಸ್ವಾಧೀನ ಇವತ್ತು ನೋಡ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿ ಪ್ರತಿಯೊಂದು ತಾಲೂಕಿನಲ್ಲೂ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಲವಂತದ ಭೂ ಸ್ವಾಧೀನ ಹೆಚ್ಚಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರಿಂದ ಈ ಕಡೆ ಇರ್ತಕ್ಕಂಥ ಆಂಧ್ರ ಪ್ರದೇಶವರೆಗೂ ಕೂಡ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಗೌರಿಬಿದನೂರಿನಲ್ಲಿ 3ನೇ ಹಂತದ ಭೂ ಸ್ವಾಧೀನ ಮಾಡಿದ್ದಾರೆ. ಕಾರ್ಖಾನೆಗಳು ಇವತ್ತಿಗೂ ಕೂಡ ಪ್ರಾರಂಭ ಆಗಿಲ್ಲ. ಬಾಗೇಪಲ್ಲಿಯಲ್ಲಿ ಇವತ್ತು ಭೂ ಸ್ವಾಧೀನ ಮಾಡಿದ್ದಾರೆ, ಕಾರ್ಖಾನೆಗಳಿಲ್ಲ. ನಾವು ಡಿಮ್ಯಾಂಡ್ ಮಾಡ್ತೀವಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಭೂ ಸ್ವಾಧೀನ ಮಾಡಿದರೆ ಕಾರ್ಖಾನೆಗಳು ಯಾವ ರೀತಿ ನೀವು ತಯಾರು ಮಾಡಬೇಕು, ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು. ಇಲ್ಲಿ ಟೊಮೊಟೊ, ಆಲೂಗಡ್ಡೆ, ದ್ರಾಕ್ಷಿ ಹಲವಾರು ಕೃಷಿ ಬೆಳೆಗಳನ್ನು ಬೆಳಿತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಖಾನೆಗಳನ್ನು ಸ್ಥಾಪನೆ ಆದರೆ ರೈತರಿಗೆ ಉಪಯೋಗ ಆಗುತ್ತೆ ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನೀರಿನ ಪ್ರಶ್ನೆ ನಾವು ನಿರಂತರವಾಗಿ 2 ಸರ್ತಿ ಕರ್ನಾಟಕ ಪ್ರಾಂತ ರೈತ ಸಂಘ ಬೇರೆ ಬೇರೆ ಸಂಘಟನೆಗಳು ಒಟ್ಟುಗೂಡಿ 2 ಸರ್ತಿ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿದ್ವಿ. ನೀರಿವತ್ತು ಶಾಶ್ವತ ನೀರಾವರಿ ಯೋಜನೆ ಜಾರಿ ಆಗಬೇಕು, ಪರಮಶಿವಯ್ಯ ವರದಿ ನಮಗೆ ಬರಬೇಕು. ಕೃಷ್ಣಾ ನೀರನ್ನು ನಮಗೆ ಬೇಕಂದರೆ ಆವತ್ತಿನ ಸರ್ಕಾರಗಳು ಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಕೊಚ್ಚಾ ನೀರನ್ನು ನಮ್ಮ 2 ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ಕೆರೆಗಳು ಇವತ್ತು ಸಂಪೂರ್ಣವಾಗಿದ್ದು ವಿಷಪೂರಿತ ನೀರಾಗಿದೆ. ಇವತ್ತು ರೈತರು ಉಪಯೋಗಿಸೋಕ್ಕಾಗಲ್ಲ.
ಇವತ್ತು ಅದನ್ನು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರೇನೆ. ಆದರೆ ದನಕರುಗಳು ಅದನ್ನು ಮೇವತಕ್ಕಂಥ ಮೇವನ್ನು ತಿಂದರೆ ಏನಾಗ್ಬೋದು, ಪ್ರಾಣಿ ಪಕ್ಷಿಗಳು ಇವತ್ತು ನೀರು ಕುಡಿದ್ರೆ ಏನಾಗ್ಬೋದು, ಭೂಗರ್ಭದಕ್ಕೆ ನೀರು ಹೋದರೆ ಇವತ್ತು ಈಗಲೇ ಒಂದು ರಿಪೋರ್ಟ್ ಬಂದಿದೆ, ತರಕಾರಿಗಳಲ್ಲಿ ವಿಷಪೂರಿತ ಲವಣಗಳು ಇವತ್ತು ಸೇರಿಕೊಂಡಿದೆ ಅಂತೇಳಿ ವರದಿಯನ್ನು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಕೃಷ್ಣಾ ನೀರು ಶಾಶ್ವತ ನೀರಾವರಿ ಯೋಜನೆ ನಮಗೆ ಜಾರಿ ಆಗಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ.